ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಇವತ್ತು ಆ್ಯಂಡ್ ಅದರ್ 2 ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳು, ಎಕನಾಮಿ ಆ್ಯಂಡ್ ಗವರ್ಮೆಂಟ್ ಆ್ಯಂಡ್ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ಎರಡು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸು. ಸೊ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಬರುವಂಥ ಒಂದು ಚಾಪ್ಟರ್ಸ್ಗಳು. ಒಟ್ಟು 5 ಮಾರ್ಕ್ಸ್ ಬರುತ್ತೆ ಕರೆಕ್ಟಾಗಿ ಕ್ಲೀನಾಗಿ ನೋಡಿದ್ರೆ ಈ ಒಂದು ವಿಡಿಯೋನ. ಓಕೆ, ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ. ಫಸ್ಟ್ ಎಕನಾಮಿ ಆ್ಯಂಡ್ ಗವರ್ಮೆಂಟ್ ಅಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳೇನು ಅಂತ ನೋಡುವ. ಡಾಕ್ಟರ್ MS ಸ್ವಾಮಿನಾಥನ್ ಇಸ್ ಕಾಲ್ಡ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ವೈ? ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ, ಯಾಕೆ ಅಂತ. ಸೊ ಮೋಸ್ಟ್ಲಿ 1 ಮಾರ್ಕ್ ಕ್ವೆಶನ್. ಸೊ 1 ಪಾಯಿಂಟ್ ಫಾರ್ ಇಂಪ್ಲಿಮೆಂಟಿಂಗ್ ದ ಇಂಪ್ರೂವ್ ಟೆಕ್ನಾಲಜಿ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಇಷ್ಟು ಬರೆದ್ರೆ ಸಾಕು. ಸೊ ಭಾರತೀಯ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿದ್ದಕ್ಕೆ ಅಷ್ಟೇ. ಸೊ ಏನು? ಸುಧಾರಿತ ತಂತ್ರಜ್ಞಾನ ಕೃಷಿಯಲ್ಲಿ. That's it, improved technology. So which is why he is called as father of green revolution. So next question, achievements of 5-year plan. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ರೀತಿಯಲ್ಲೂ ಕೇಳ್ಬೋದು, 5-year plans have played an important role in economic progress of India. Whatever it is, ನೀವು ಆನ್ಸರ್ ಇದನ್ನೇ ಮೇಂಟೈನ್ ಮಾಡಬೇಕು. ಏನಪ್ಪ ಅಂತಂದರೆ ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೇನ್ಸ್. ಸೊ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಆಯಿತಾ. ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಹೋದ್ವಿ, ಇನ್ಫ್ಯಾಕ್ಟ್ ಅಧಿಕ ಮಾಡ್ತಾ ಹೋದ್ವಿ, ಸೊ ದಟ್ ಎಕ್ಸ್ಪೋರ್ಟ್ ಕೂಡ ಹೆಲ್ಪ್ ಆಗುತ್ತೆ ಅಂತ, ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು, ಅದು ಬರುತ್ತೆ ನೆಕ್ಸ್ಟ್ ಪಾಯಿಂಟ್. ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗುತ್ತೆ. ಇಂಡಸ್ಟ್ರಿ ಸರ್ವಿಸ್ ಸೆಕ್ಟರ್ ಕೂಡ ವಿಸ್ತರಣೆ ಆಗ್ತಾ ಹೋಗುತ್ತೆ. ಉದ್ಯಮ ಮತ್ತು ಸೇವಾ ವಲಯ, ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕೆಗಳು, ಸೇವಾ ವಲಯ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಎಜುಕೇಷನ್ ಸೆಕ್ಟರ್, ಇದೆಲ್ಲನೂ ಸೇವಾ ವಲಯಕ್ಕೆ ಬರುತ್ತೆ. ಇದೆಲ್ಲನೂ ಜಾಸ್ತಿ ಆಗ್ತಾ ಹೋಯಿತು, ವಿಚ್ ಇಸ್ ವೈ ಇವನ್ ಉದ್ಯೋಗ ಅವಕಾಶಗಳು ಕೂಡ ಜಾಸ್ತಿ ಆಗ್ತಾ ಹೋಯಿತು ಅದಕ್ಕೇನೆ, ಆಯಿತಾ. ಆ್ಯಂಡ್ ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಓಕೆ, ಉತ್ಪಾದನೆ ಮತ್ತು ಇಂಜಿನಿಯರಿಂಗ್ ಉತ್ಪಾದನೆಗಳನ್ನೆಲ್ಲ ರಫ್ತು ಹೆಚ್ಚಿಗೆ ಆಗ್ತಾ ಹೋಯಿತು. ಅದರಿಂದ ನಮ್ಮ ಆರ್ಥಿಕತೆ ಜಾಸ್ತಿ ಆಯಿತು, ವಿಚ್ ಇಸ್ ವೈ ಇಲ್ಲಿ ಇನ್ನೊಂದು ಕೇಳೋದು ನೋಡಿ, ಎಕನಾಮಿಕ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಸೊ ಆರ್ಥಿಕ ಪ್ರಗತಿ ಯಾಕಪ್ಪ ಅಂತಂದರೆ ಇದೆಲ್ಲ ಆಗ್ತಾ ಇದೆ ಅದಕ್ಕೆ. ಆ್ಯಂಡ್ ದೆನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಲಿಟ್ರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್. ಜೀವಿತಾವಧಿ ಮತ್ತು ಸಾಕ್ಷರತೆಯ ಒಂದು ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಹ್ಯಾವ್ ರೆಡ್ಯೂಸ್. ಜನನ ಮತ್ತು ಮರಣ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಬಿಕಾಸ್ ನಮ್ಮ ಮೆಡಿಕಲ್ ಫೆಸಿಲಿಟೀಸ್ ಇವೆಲ್ಲ ಚೆನ್ನಾಗಿ ಆಗ್ತಾ ಇದೆ, ಆಯಿತಾ. ಆ್ಯಂಡ್ ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್. ಸೊ ಜನಸಂಖ್ಯೆ ಬೆಳವಣಿಗೆ ದರವು ಕಡಿಮೆ ಆಗ್ತಾ ಇದೆ. ವೈ ದಿಸ್ ಇಸ್ ಕಮಿಂಗ್ ಅಂಡರ್ ಅಚೀವ್ಮೆಂಟ್? ಬಿಕಾಸ್ ನಮ್ಮ ಪಾಪ್ಯುಲೇಷನ್ ಅನ್ನೋದು ತುಂಬ ಜಾಸ್ತಿ ಇದೆ, ಹಾಗಾಗಿ, ಆಯಿತಾ. ನೆಕ್ಸ್ಟ್, ವೈ ಎಸ್ ಸರ್ ಎಂ ವಿಶ್ವೇಶ್ವರಯ್ಯ ಕಾಲ್ಡ್ ದ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ, ಆಯಿತಾ. ಸೊ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಭಾರತದಲ್ಲಿ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ, ಯಾಕೆ? ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ MS ಸ್ವಾಮಿನಾಥನ್ ಆ್ಯಂಡ್ ಸರ್ ಎಂ ವಿಶ್ವೇಶ್ವರಯ್ಯ, ಇಬ್ಬರು ಬೇರೆ ಬೇರೆ. ಅದು ಗ್ರೀನ್ ರೆವಲ್ಯೂಷನ್, ಇದು ಎಕನಾಮಿಕ್ ಪ್ಲಾನಿಂಗ್, ಆಯಿತಾ. ಸೊ 2 ಆಪ್ಷನ್ಸ್ ಇದೆ, ಅದ್ರ ಒಂದನ್ನು ಬರೆದ್ರೆ ಆಗುತ್ತೆ. ಮಾಡರ್ನ್ ಪ್ಲಾನಿಂಗ್ ವಾಸ್ ಫಸ್ಟ್ ಕನ್ಸೀವ್ಡ್ ಇನ್ ಇಂಡಿಯಾ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಆಧುನಿಕ ಯೋಜನೆಯನ್ನು ಭಾರತದಲ್ಲಿ ಮೊದಲು ಕಲ್ಪಿಸಿದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಅದು ಅಥವಾ ಸ್ಟ್ರೆಸ್ ದ ನೀಡ್ ಫಾರ್ ಪ್ಲಾನಿಂಗ್ ಟು ಅಚೀವ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಯೋಜನೆ ಅಗತ್ಯ ಎಂದು ಒತ್ತಿ ಹೇಳಿದಂಥವ್ರು. ಸೊ ಶುರು ಮಾಡೋಕ್ಕೆ ಹೇಳಿದ್ದು ಅವರೇ, ಆ್ಯಂಡ್ ಈ ಥರ ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳಿದ್ದು ಅವರೇ. ಸೊ ಹಾಗಾಗಿ ಅವ್ರನ್ನ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಅಂತ ಹೇಳೋದು. ಯಾರಾದರೂ ಒಂದು ಬರೆದ್ರೂ ಆಗುತ್ತೆ, ಆಯಿತಾ. ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್. ಸೊ ಉದ್ದೇಶಗಳೇನು ನಮ್ಮ ಒಂದು ಪಂಚವಾರ್ಷಿಕ ಯೋಜನೆದು ಅಂತ ನೋಡ್ತಾ ಹೋಗುವ. ಇನ್ಕ್ರೀಸಿಂಗ್ 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಯಾರಾದರೂ 2 ಬರೆದ್ರೂ ಆಗುತ್ತೆ. ಸೊ ಇಲ್ಲಿ ನಿಮಗೆ 1 2 3 4 5 ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಯಾರಾದರೂ 4 ಬರೆದ್ರೂ ಆಗುತ್ತೆ, ಆಯಿತಾ. ಸೊ ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಉತ್ಪಾದನೆಯನ್ನು ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡುವಂಥದ್ದು, ಆಯಿತಾ. ಸೊ ದ್ಯಾಟ್ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟನ್ನು ಉಪಯೋಗಿಸ್ಕೊಂಡು ಎತ್ತಿಟ್ಕೊಂಡು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಹಾಗಾಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಉದ್ಯೋಗ ಅವಕಾಶಗಳೇನಿದೆ ಅದನ್ನು ಹೆಚ್ಚಿಗೆ ಮಾಡುವಂಥದ್ದು. ಎಕನಾಮಿಕ್ ಡಿಸ್ಪ್ಯಾರಿಟೀಸ್, ಆರ್ಥಿಕ ಒಂದು ಅಸಮಾನತೆ ಏನಿದೆ ಅದನ್ನು ಕಡಿಮೆ ಮಾಡುವಂಥದ್ದು. ರಿಚ್ ಇಸ್ ಗೆಟಿಂಗ್ ರಿಚರ್, ಪೋರ್ ಇಸ್ ಗೆಟಿಂಗ್ ಪೋರರ್. ಸೊ ಇದನ್ನು ಕಡಿಮೆ ಮಾಡುವಂಥದ್ದು. ಎನ್ಶ್ಯೂರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಆಯಿತಾ. ಸೊ ಈ ಥರನೇ ಹೋಗ್ತಾ ಇರಬೇಕು ನನ್ನ ಒಂದು ಇನ್ಕಮ್. ಸೊ 5 10 15 100 ಆ ಥರ. ಇಟ್ ಶುಡ್ ನಾಟ್ ಕಮ್ ಲೈಕ್ ದಿಸ್ ಆರ್ ಇಟ್ ಶುಡ್ ನಾಟ್ ಬಿ ಲೈಕ್ ದಿಸ್. ಅರ್ಥ ಆಗ್ತದೆ? ಮೇಲೆ ಕೆಳಗಡೆನೂ ಹೋಗಬಾರ್ದು. ಆ್ಯಂಡ್ ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವಂಥದ್ದು, ಆಯಿತಾ. ಸೊ ಯಾವ್ದಾದ್ರು 4 ಪಾಯಿಂಟ್ಸ್ ನೆನ್ಪಿಟ್ಕೊಂಡಿದ್ರೆ ಸಾಕು. ಸೊ ಹೌ ಇಸ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಡಿಫ್ರೆಂಟ್ ಫ್ರಮ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ? ಸೊ ಸುಗ್ಗಿ ಪೂರ್ವ, ಸುಗ್ಗಿಯ ನಂತರ
ಏನಿದು ತಂತ್ರಜ್ಞಾನ ಹೇಗೆ ಭಿನ್ನವಾಗಿದೆ ಅಂತ ಈಗ ನೋಡ್ತಾ ಹೋಗುವ. ಜಸ್ಟ್ ಒನ್ ಲೈನ್. ಓಕೆ, ಸೊ ಇಟ್ ಇಸ್ ಇಂಪ್ರೂವ್ ಟೆಕ್ನಾಲಜಿ ಯೂಸ್ಡ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಸೊ ಸುಗ್ಗಿ ಪೂರ್ವ ತಂತ್ರಜ್ಞಾನ ಇದು ಕೃಷಿ ಉತ್ಪಾದನೆಯಲ್ಲಿ ಬಳಸುವ ಒಂದು ಸುಧಾರಿತ ತಂತ್ರಜ್ಞಾನವಾಗಿದೆ. ಐ ಆಮ್ ಸಾರಿ, ಎಸ್ ಆಯಿತಾ. ಸೊ ಇಟ್ ಈಸ್ ಇಂಪ್ರೂವ್ ಟೆಕ್ನಾಲಜಿ ಯೂಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಅಂದರೆ ನಾನು ಬೆಳೆ ಬೆಳೆಸಬೇಕಾದ್ರೆ ನಾನು ಸೀಡ್ನ ಹಾಕಿ ಅದೊಂದು ಗಿಡ ಆಗಿ ನನಗೆ ಹಾರ್ವೆಸ್ಟ್ ಬರೋವರೆಗೂ ದಟ್ ಈಸ್ ಪ್ರೀ ಹಾರ್ವೆಸ್ಟ್. ನನಗೆ ಪ್ರಾಡಕ್ಟ್ ಬಂದು ಆದಮೇಲೆ ಪೋಸ್ಟ್ ಹಾರ್ವೆಸ್ಟ್. ದ ಇಂಪ್ರೂವ್ ಟೆಕ್ನಾಲಜಿ ದಟ್ ಈಸ್ ಯೂಸ್ ಟು ಪ್ರೊಕ್ಯೂರ್, ಪ್ರಾಸೆಸ್ ಆ್ಯಂಡ್ ಮಾರ್ಕೆಟ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ನನಗೆ ಕೃಷಿ ಉತ್ಪಾದನೆಗಳು ಸಂಗ್ರಹಿಸಿ ಸಂಸ್ಕರಿಸಲು ಮತ್ತು ಮಾರುಕಟ್ಟೆ ಮಾಡಲು ಬಳಸುವ ಒಂದು ಸುಧಾರಿತ ತಂತ್ರಜ್ಞಾನ. ನಂಗೆ ಬಂದಿರೋವಂಥ ಪ್ರಾಡಕ್ಟ್ ಏನಿದೆ ಅದನ್ನು ನಾನು ಹೇಗೆ ಉಪಯೋಗಿಸ್ಕೋತೀನಿ, ಹೇಗೆ ಎತ್ತಿಟ್ಕೋತೀನಿ, ಅದನ್ನು ಹೇಗೆ ಮಾರುಕಟ್ಟೆಗೆ ಹೋಗಿ ತಲುಪಿಸ್ತೀನಿ, ರೇಟ್ಗಳು ಹೇಗಿದೆ, ನನಗೆ ಇನ್ಕಮ್ ಎಷ್ಟು ಬಂತು, ಲಾಭ ಎಷ್ಟು ಬಂತು, ಆಲ್ ಆಫ್ ದೋಸ್ ಥಿಂಗ್ಸ್ ವಿಲ್ ಕಮ್ ಅಂಡರ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಆಯಿತಾ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್, ಪ್ರೀ ಹಾರ್ವೆಸ್ಟ್ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್. ಸೊ ನೆಕ್ಸ್ಟ್, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್. ದುಡಿಮೆ ಮತ್ತು ಆರ್ಥಿಕ ಜೀವನದಲ್ಲಿ ಆಲ್ಮೋಸ್ಟ್ ಎಲ್ಲ ಸತಿ ಬಂದಿರೋ ಅಂಥದ್ದು ಅನ್ಎಂಪ್ಲಾಯ್ಮೆಂಟ್. ಆಯಿತಾ. ತುಂಬ 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 ಇಂಪಾರ್ಟೆಂಟ್. ಸೊ ನಿಮ್ಮ ಸೋಷಿಯಲ್ ಸ್ಟ್ರಾಟಿಫಿಕೇಷನಲ್ಲಿ ಅನ್ಟಚಬಿಲಿಟಿ, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫಲ್ಲಿ ಅನ್ಎಂಪ್ಲಾಯ್ಮೆಂಟ್, ಇವೆರಡು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್. ಆಯಿತಾ. ಸೊ ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಪ್ರಾಬ್ಲಮ್ ಇನ್ ಇಂಡಿಯಾ. ವೈ? ಭಾರತದಲ್ಲಿ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ಪರಿಣಾಮ ಏನು? ಆ್ಯಂಡ್ ಸೀರಿಯಸ್ ಪ್ರಾಬ್ಲಮ್ ಎಕ್ಸ್ಪ್ಲೇನ್. ದ ಆನ್ಸರ್ ವಿಲ್ ಬಿ ದ ಸೇಮ್. ಸೊ ಬಿಕಾಸ್ ಯಾಕಪ್ಪ ಅಂತಂದರೆ ನಾವು ಬಡತನ ಜಾಸ್ತಿ ನೋಡ್ಬೋದು, ಅನಾರೋಗ್ಯತೆ ಜಾಸ್ತಿ ನೋಡ್ಬೋದು, ಭ್ರಷ್ಟಾಚಾರ ಜಾಸ್ತಿ ನೋಡ್ಬೋದು, ಕರಪ್ಷನ್, ಕೌಟುಂಬಿಕ ವಿಘಟನೆ, ಡಿಸ್ಇಂಟಿಗ್ರೇಷನ್. ಆಯಿತಾ. ಸೊ ಕುಟುಂಬ ಅನ್ನೋದು ಇಟ್ ಇಸ್ ನೋ ಮೋರ್ ಕುಟುಂಬ, ಎಲ್ಲ ನ್ಯೂಕ್ಲಿಯರ್ ಆಗಿಬಿಡ್ತಾ ಇರ್ತಾರೆ. ಆಯಿತಾ. ಅದರಿಂದ ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ, ಚೀಟಿಂಗ್, ಡಿಸೆಪ್ಷನ್, ರಾಬರಿ, ಪ್ರಾಸ್ಟಿಟ್ಯೂಷನ್. ಸೊ ಇದರೆಲ್ಲದ್ರಿಂದನೂ ಏನಾಗ್ತಾ ಇದೆಯಪ್ಪ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ, ಒಂದು ದೊಡ್ಡ ಗ್ಯಾಪ್ ಆಗಿದೆ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಆಯಿತಾ. ನೆಕ್ಸ್ಟ್, ವಾಟ್ ಆರ್ ದ ರೆಮಿಡೀಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳೇನು? ಓಕೆನಾ. ಎಸ್. ಸೊ ಆನ್ಸರ್ ನೋಡ್ತಾ ಹೋಗುವ. ಒಂದು ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯೆ ನಿಯಂತ್ರಣ ಕ್ರಮಗಳನ್ನ ತಗೊಳ್ಳೇಬೇಕು. ಬಿಕಾಸ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ನಮಗೆ ಉದ್ಯೋಗ ಅವಕಾಶಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ, ಆಬ್ವಿಯಸ್ ರೀಸನ್ಸ್. ಆಯಿತಾ. ಆ್ಯಂಡ್ ಎಂಕರೇಜ್ಮೆಂಟ್ ಟು ಕಾಟೇಜ್ ಇಂಡಸ್ಟ್ರೀಸ್, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಎಜುಕೇಷನಲ್ ಡೆವಲಪ್ಮೆಂಟ್, ಇದೆಲ್ಲ ಜಾಸ್ತಿ ಮಾಡ್ತಾ ಹೋದರೆ ಉದ್ಯೋಗ ಅವಕಾಶಗಳನ್ನ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯಿತಾ. ಸೊ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳನ್ನು ಮಾಡುವಂಥದ್ದು, ಪಂಚವಾರ್ಷಿಕ ಯೋಜನೆ ಏನಿದೆ ಅದನ್ನು ಅಳವಡಿಸ್ಕೊಳ್ಳೋ 5 ಇಯರ್ ಪ್ಲ್ಯಾನ್ಸು ಆಲ್ರೆಡಿ ನೋಡಿದ್ದೀರಾ. ಈಗ ತಾನೇ ಹೇಳಿಕೊಟ್ಟೆ. ಅದಾದಮೇಲೆ ಎಂಕರೇಜ್ಮೆಂಟ್ ಟು ವೊಕೇಶ್ನಲ್ ಎಜುಕೇಷನ್, ವೃತ್ತಿಪರ ಶಿಕ್ಷಣ ಪ್ರೋತ್ಸಾಹ. ಏನಪ್ಪ ಈ ಥರ ಅಂತ ಅಂದರೆ, ಏನಿದು ವೊಕೇಶ್ನಲ್ ಎಜುಕೇಷನ್ ಅಂತಂದರೆ, ನೀವು ಓದೋ ಅಂಥ ಟೈಮ್ ಪೀರಿಯಡ್ ತುಂಬ ಕಮ್ಮಿ ಇರುತ್ತೆ. ಲೈಕ್ 1 ವರ್ಷ 2 ವರ್ಷ ಏನೋ ಒಂದು ಕೋರ್ಸ್ಗಳು, ಡಿಗ್ರಿಗಳು ಮಾಡ್ಕೊಂಡು ಇಮಿಡಿಯೇಟ್ಲಿ ಜಾಬ್ ಸಿಗೋವಂಥದ್ದು. ಆಯಿತಾ. ಸೊ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಮಾಡುವಂಥದ್ದು, ಆ್ಯಂಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಉದ್ಯೋಗ ಖಾತರಿಯ ಒಂದು ಯೋಜನೆಯನ್ನು ಮಾಡುವಂಥದ್ದು. ಆಯಿತಾ. ನೆಕ್ಸ್ಟ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಲೇಬರರ್ಸ್ ಫ್ರಮ್ ಆರ್ಗನೈಸ್ ಸೆಕ್ಟರ್ ಆ್ಯಂಡ್ ಅನ್ಆರ್ಗನೈಸ್ ಸೆಕ್ಟರ್ಸ್. ಸಂಘಟಿತ ಕಾರ್ಯಕ್ಷೇತ್ರ ಮತ್ತು ಅಸಂಘಟಿತ ಕಾರ್ಯಕ್ಷೇತ್ರ ಕೆಲಸಗಾರರಲ್ಲಿ ಒಂದು ಡಿಫ್ರೆನ್ಸ್ ಏನಿದೆ ಪ್ರತ್ಯೇಕಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಅ 3 ಮಾರ್ಕ್ ಕ್ವೆಶನ್. ಆಯಿತಾ. ಸೊ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಸಂಘಟಿತ ಅಥವಾ ಅಸಂಘಟಿತ, ಅಥವಾ ಬರೀ ಅನ್ಆರ್ಗನೈಸ್ಡ್ ಮಾತ್ರ ಕೇಳ್ಬೋದು 2 ಮಾರ್ಕ್ಸ್ಗೆ. ಅವಾಗ ಬರೀ ಇಲ್ಲೇನಿದೆ ಅದನ್ನು ಬರೀಬೇಕು. ಆರ್ಗನೈಸ್ ಸೆಕ್ಟರ್ ಓದ್ಕೊಳ್ಳಿ ಮಕ್ಕಳೇ, ಅಷ್ಟೇ ಸಾಕು. ಅದ್ರದ್ದು ಡೆಡ್ ಆಪೋಸಿಟೇ ಅನ್ಆರ್ಗನೈಸ್ ಸೆಕ್ಟರ್. ಜಸ್ಟ್ ಒಂದು ನೋ 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 ಅಂತ ಹಾಕೊಂಡಿದ್ರೆ ದಟ್ ಇಸ್ ಮೋರ್ ದೆನ್ ಇನಫ್. ಸೊ ಇವ್ರಿಗೆ ಜಾಬ್, ಕೆಲಸಕ್ಕೆ ಒಂದು ಭದ್ರತೆ ಇರುತ್ತೆ, ಇವ್ರಿಗೆ ಅದೇನೂ ಇರೋದಿಲ್ಲ. ಸ್ಟ್ರಕ್ಚರ್ಡ್ ಪ್ರಾಸೆಸ್ ಆ್ಯಂಡ್ ಪ್ರೊಸೀಜರ್, ಸಂಘಟಾತ್ಮಕ ಒಂದು ಪ್ರಕ್ರಿಯೆಗಳಿರುತ್ತೆ, ಕಾರ್ಯ ವಿಧಾನಗಳಿರುತ್ತೆ, ಅವ್ರಿಗೇನು ಇರೋದಿಲ್ಲ. ಫಿಕ್ಸ್ಡ್ ವೇಜಸ್ ಆ್ಯಂಡ್ ಅಲೌವೆನ್ಸಸ್, ನಿಗದಿತ ವೇತನ ಆ್ಯಂಡ್ ಭತ್ಯೆ, ಇವರಿಗೆ ಅದೇನೂ ಇರೋದಿಲ್ಲ. ಓಕೆ. ಸೊ ಬೇಸಿಕಲಿ ಡೈಲಿ ವೇಜಸ್ ಬರ್ತಾ ಇರುತ್ತೆ. ವರ್ಕಿಂಗ್ ಅವರ್ಸ್ ಇರುತ್ತೆ, ನಿಗದಿತ ಸಮಯದಲ್ಲಿ ಕಾರ್ಯ, ಇವ್ರಿಗೆ ಅದೇನೂ ಇರೋದಿಲ್ಲ. ತೆರಿಗೆ ಪಾವತಿ ಕಡ್ಡಾಯ, ಇವ್ರಿಗೆ ಅದೇನೂ ಇರೋದಿಲ್ಲ. ಬಹುಶಃ ಇದೊಂದೇ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮೆಡಿಕಲ್ ಬೆನಿಫಿಟ್ಸ್ ಸಿಗುತ್ತೆ, ಇವ್ರಿಗೆ ಅದೇನೂ ಇರೋದಿಲ್ಲ. ಪೇಡ್ ಲೀವ್ ಆ್ಯಂಡ್ ಪ್ರಾವಿಡೆಂಟ್ ಫಂಡ್, ವಿರಾಮ ವೇತನ ಆ್ಯಂಡ್ ನಿವೃತ್ತಿ ವೇತನ ಇರುತ್ತೆ. ನೋ ಪೇಡ್ ಲೀವ್ಸ್ ಆ್ಯಂಡ್ ಪ್ರಾವಿಡೆಂಟ್ ಫಂಡ್. ಆಯಿತಾ.
ಸೊ ಎಕ್ಸಾಂಪಲ್ ಏನಪ್ಪ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಅಂದರೆ ಇವಾಗ ರೈಲ್ವೆ ಸ್ಟೇಷನ್ಸಲ್ಲಿ ಕೂಲೀಸ್ ಇರ್ತಾರಲ್ಲ ಅವರು ಅನ್ಆರ್ಗನೈಸ್ ಸೆಕ್ಟರ್ಗೆ ಬರ್ತಾರೆ. ಅಥವಾ ತರಕಾರಿ ಬಂಡಿ ಮೇಲೆ ತರಕಾರಿ ಎತ್ಕೊಂಡು ಹೋಗೋನು ಅವರು ಕೂಡ ಅನ್ಆರ್ಗನೈಸ್ ಸೆಕ್ಟರ್ಸ್ ಬರ್ತಾರೆ. ಆರ್ಗನೈಸ್ ಸೆಕ್ಟರ್ಸಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬರ್ಬೋದು, ಒಬ್ಬ ಡಾಕ್ಟರ್ ಬರ್ಬೋದು, ಆಲ್ ಆಫ್ ದೋಸ್. ಓಕೆ, ಎಸ್ ಮಕ್ಕಳೇ. ಸೊ ಈ ಕ್ವೆಶನ್ಸ್ಗಳು ಎಕನಾಮಿ ಆ್ಯಂಡ್ ಗವರ್ಮೆಂಟ್ ಆ್ಯಂಡ್ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ಇಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವೆಶನ್ಸು. ಡೆಫಿನೆಟ್ಲಿ ಓದ್ಕೊಳ್ಳಿ. ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕೋ ನಿಮಗೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಈ ಥರ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಯಾವ ಚಾಪ್ಟರ್ ನೆಕ್ಸ್ಟ್ ಬೇಕು ಅಂತ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆನ್ ದ್ಯಾಟ್ ನೋಟ್ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.